ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಗುಜರಾತಿನ ಅಂದರೆ ಅಹಮದಾಬಾದಿನ ಸಾಬರಮತಿ ರಿವರ್ ಅಹಮದಾಬಾದಲ್ಲಿ ದೊಡ್ಡ ಅಂದರೆ ತುಂಬಾ ದೊಡ್ಡ ರಿವರು. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಯಾಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಅಹಮದಾಬಾದಲ್ಲಿ, ಅದರಲ್ಲೂ ಗುಜರಾತಿನ ಎಲ್ಲ ಕಡೆನೂ, ಅದರಲ್ಲೂ ಅಹಮದಾಬಾದಲ್ಲಿ ಕೈಟ್ ಫೆಸ್ಟಿವಲ್, ಉತ್ತರಾಯಣ ಅಂತ ಹೇಳ್ತಾರೆ ಗುಜರಾತಲ್ಲಿ. ಅಂದರೆ ಸಂಕ್ರಾಂತಿಗೆ ಉತ್ತರಾಯಣ ಅಂತ ಹೇಳ್ತಾರೆ. ಉತ್ತರಾಯಣ ಅಂದ್ರೇನು? ಸೂರ್ಯ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ತನ್ನ ಪಥವನ್ನು ಬದಲಾಯಿಸ್ತಾನೆ ಅಲ್ವಾ. ಅಂದರೆ ಈ ಟೈಮ್ನಲ್ಲಿ ಬೆಳೆಗಳು, ಹೊಸ ಹೊಸ ಬೆಳೆಗಳು ಬರೋ ಟೈಮು, ಸುಗ್ಗಿ ಟೈಮು. ಮತ್ತು ಈ ಪಂಜಾಬಲ್ಲಿ ಲೋಡಿ ಅಂತ ಹೇಳ್ತಾರೆ ಇದಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಮಹಾರಾಷ್ಟ್ರದಲ್ಲಿ ಮಕರ ಸಂಕ್ರಾಂತಿ, ಕರ್ನಾಟಕದಲ್ಲೂ ಮಕರ ಸಂಕ್ರಾಂತಿ, ಕೆಲವೊಂದು ಕಡೆ ಪೊಂಗಲ್, ತಮಿಳ್ನಾಡಲ್ಲಿ, ಹೀಗೆ ಒಂದೊಂದು ಕಡೆ ಒಂದೊಂದು ಹೆಸರಿದೆ. ಎಲ್ಲ ಸೇಮು, ಅದು ಎಲ್ಲ ಆಚರಣೆ ಎಲ್ಲ ಸ್ವಲ್ಪ ಒಂದೇ ಥರ. ಮಹಾರಾಷ್ಟ್ರದಲ್ಲಿ ಅಂತಾರೆ ತೀಳ್ಗುಡ್ಗ್ಯ ಗೋಡ್ ಬೋಲ, ಅಂದರೆ ತೀಳ್ಗೂಡು ತಿನ್ನಿ, ಅಂದರೆ ಎಳ್ಳು ಬೆಲ್ಲ ತಿನ್ನಿ, ಒಳ್ಳೊಳ್ಳೆ ಮಾತಾಡಿ. ನಾವು ಕನ್ನಡದಲ್ಲೂ ಹಾಗೆ ಹೇಳ್ತೀವಿ ಅಲ್ವಾ. ಇಲ್ಲಿ ಉತ್ತರಾಯಣ ಅಂದರೆ ಇಲ್ಲಿ ತುಂಬಾ ಚೆನ್ನಾಗಿ ಕೈಟ್ ಫೆಸ್ಟಿವಲ್ ನಡೆಯುತ್ತೆ ಅಹಮದಾಬಾದಲ್ಲಿ. ಅದು ಸ್ಪೆಷಲ್ಲಾಗಿ ನಾನು ಈಗ 3ನೇ ಸಂಕ್ರಾಂತಿ ಇಲ್ಲಿ ನೋಡ್ತಾ ಇರೋದು. ಬಟ್ ನಾನು ಇನ್ನೂ ನೋಡಿರಲಿಲ್ಲ. ಈ ವರ್ಷ ಹೋಗಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಜನ ಬಂದಿದ್ದರು, ತುಂಬ ಜನ ಸೇರ್ಕೊಂಡು ಹೋಗಿದ್ವಿ. ಭಾಳ ಚೆನ್ನಾಗಾಗಿತ್ತು ಫ್ರೆಂಡ್ಸ್, ಭಾಳ ಎಂಜಾಯ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರು ಪೂರ ಆಕಾಶದಲ್ಲಿ ಬರೀ ಕಲರ್ಫುಲ್ ಕೈಟ್ ಅಂದರೆ ಗಾಳಿಪಟಗಳು ಹಾರ್ತಾನೆ ಇರ್ತಾರೆ. ಜನ ಅಂದರೆ ಜನ, ತುಂಬ ರಶ್ ಇರುತ್ತೆ ಫ್ರೆಂಡ್ಸ್. ಭಾಳ ಅಂದರೆ ಎಲ್ಲೆಲ್ಲಿಂದನೂ ಎಷ್ಟೆಷ್ಟೋ ದೂರದಿಂದ ಇದನ್ನು ಕೈಟ್ ಫೆಸ್ಟಿವಲ್ ನೋಡಲಿಕ್ಕೆ ಅಂತಲೇ ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಅಂತ. ಎಲ್ಲಿ ನೋಡಿದರೂ ಪಕ್ಷಿಗಳು, ಇವು ಗಾಳಿಪಟನೋ ಅಂತ ಕಾಣಿಸಲ್ಲ, ಕೈಟ ಇದು ಅಥವಾ ಪಕ್ಷಿನ ಅಂತ. ಅಷ್ಟು ಚೆನ್ನಾಗಿ ಕಲರ್ಫುಲ್ಲು, ನಮ್ಮನೆ ಆಕಾರ, ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಆಕಾರದಲ್ಲಿ ಪತಂಗಗಳಿರುತ್ತವೆ, ಅಂದರೆ ಗಾಳಿಪಟಗಳು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸ್ವಲ್ಪನೇ ನಾನು ವೀಡಿಯೋ ಮಾಡ್ಕೊಂಡು ಬಂದೆ. ಭಾಳಷ್ಟು ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ತುಂಬ ರಶ್ ಇತ್ತು. ಮತ್ತು ಸ್ವಲ್ಪ ಈವ್ನಿಂಗ್ ಆಗಿಬಿಟ್ಟಿತ್ತು, ನಾವು ಹೋಗುವಾಗ 5:30, 6 o'clock ಹತ್ರ ಆಗಿಬಿಟ್ಟಿತ್ತು. ಮತ್ತು ರಶಲ್ಲಿ ಮುಂದೆ ಗ್ರೌಂಡಲ್ಲೆಲ್ಲ ಹೋಗಿ ಕೈಟ್ ಅದೇನು ಹಾರಿಸ್ತಾರಲ್ಲ ಅದೆಲ್ಲ ನೋಡಲಿಕ್ಕಾಗಿಲ್ಲ ನನಗೂ ವೀಡಿಯೋ ಮಾಡಲಿಕ್ಕೂ ಆಗಿಲ್ಲ. ಸ್ವಲ್ಪ ದೂರದಲ್ಲೇ ವೀಡಿಯೋ ಮಾಡಿಕೊಂಡೆ. ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಸರಿ ಆದರೂ ಇದನ್ನು ನೋಡಬೇಕು. ನಾನು ಈ ಸರಿ ನಾವು ಇಲ್ಲಿ ಬಂದು 3ನೇ ವರ್ಷ ಈ ಸರಿ ಸಂಕ್ರಾಂತಿ. ಆದರೆ ಇನ್ನೂ ತನಕ ನಾನು ನೋಡಿರಲಿಲ್ಲ. ಈ ಸರಿ ಫಸ್ಟ್ ಟೈಮ್ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅಂತ ನಾವು ಹೋಗಿದ್ವಿ. ಭಾಳ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಿ. ಎಷ್ಟೊಂದು ಕೈಟ್ಸು. ಈಗ ಸ್ವಲ್ಪ ಈವ್ನಿಂಗ್ ಆಗಿದ್ದಕ್ಕೆ ಸ್ವಲ್ಪ ಬೇಗ ಅದು ಅಂದರೆ ಜಾಸ್ತಿ ಕಾಣ್ತಾ ಇರಲಿಲ್ಲ. ಇದಕ್ಕಿಂತನೂ ಮೊದಲು ಹೋದ್ರಂತೂ ಆಕಾಶ ತುಂಬ ಬರೇ ಗಾಳಿಪಟಗಳೇ ಕಾಣಿಸುತ್ತೆ, ಅಂದರೆ ಕೈಟೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಹೋಗುವಾಗ ನನಗೆ ಅದನ್ನು ವೀಡಿಯೋ ಮಾಡಲಿಕ್ಕೆ ಜಾಸ್ತಿ ಆಗಿಲ್ಲ, ಆದ್ರೂ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿತ್ತು ಕಲರು. ಮತ್ತು ಅಲ್ಲೇ ಸುತ್ತಮುತ್ತಲೆಲ್ಲ ಅಲ್ಲೇ ಸಾಬರಮತಿ ರಿವರ್ ಫ್ರಂಟ್ ಪಕ್ಕಕ್ಕೆ ಇದನ್ನು ಗ್ರೌಂಡ್ ಮಾಡಿದ್ದಾರೆ. ಈ ಗ್ರೌಂಡಲ್ಲಿ ಈ ಥರ ಹಾರಿಸ್ತಾರೆ ನೋಡಿ, ಎಷ್ಟು ದೊಡ್ಡ ಗಾಳಿಪಟ. ಭಾಳ ಒಂಥರ ಎಂಜಾಯ್ ಮಾಡಿದ್ವಿ ನಾವು. ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಅಂತ ಇದು. ತುಂಬ ಎಲ್ಲ ಕಡೆಯಿಂದ ಎಷ್ಟೆಷ್ಟೋ ದೂರದಿಂದೆಲ್ಲ ಜನ ಬರ್ತಾರೆ. ಇದು ಫೇಮಸ್ಸು ಗುಜರಾತಲ್ಲಿ. ಗಾಳಿಪಟ ಹಾರಿಸೋದು ಅಂದರೆ ಕೈಟನ್ನು ಹಾರಿಸೋದು ಗುಜರಾತಲ್ಲಿ ತುಂಬಾ ಫೇಮಸ್ಸು. ಎಲ್ಲ ಕಡೆ ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ಕಡೆ ಈಗ ಸಂಕ್ರಾಂತಿ ಅಂದಮೇಲೆ ಗಾಳಿಪಟ ಹಾರಿಸೋದು ಇದ್ದೇ ಇರುತ್ತೆ. ಮೈಗೆ ಬಿಸಿಲು ತಾಗಲ್ಲ, ಒಂಥರ ಆ ಬಿಸಿಲನ್ನು ನಾವು ತಗೊಳ್ಬೇಕು ಅಂತ ಹೇಳ್ತಾರೆ. ಸಂಕ್ರಾಂತಿ ದಿನದ್ದು ಬಿಸಿಲು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಗಾಳಿಪಟವನ್ನು ಹಾರಿಸೋದು ಒಂದು ಪದ್ಧತಿ ಅದು. ಹಾಗೆ ಈ ಕತ್ಲೆ ಆಗ್ತಾ ಬಂತು. ಸುಮಾರು 7 ಗಂಟೆ, 7:30 ತನಕನೂ ನಾವು 7:30, 7:30, ಸುಮಾರು 8 o'clock ತನಕನೂ ಅಲ್ಲೇ ಇದ್ವಿ. ಆಮೇಲೆ ಎಲ್ಲರೂ ಖಾಲಿ ಆಗ್ತಾಯಿದ್ರು ಜನ. ಗ್ರೌಂಡು ಅಂದರೆ ಮುಗಿತಾ ಬಂತು ಅಲ್ಲಿ ಕೈಟ್ ಹಾರಿಸೋದು. ನೋಡಿ ಈಗೆಲ್ಲ ಹೊರಗಡೆ ವಾಪಸ್ ಹೋಗ್ತಾಯಿದ್ರೆ ಎಷ್ಟು ಚೆನ್ನಾಗಿ ಅನಿಸಿತ್ತು ಗೊತ್ತಾ. 1-2 hours ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ಸೈಡಿಗೆಲ್ಲ ಅಲ್ಲಿ ಸಾಬರಮತಿ ರಿವರಲ್ಲೆಲ್ಲ ಇಷ್ಟೊಂದು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಇದನ್ನು ನೈಟ್ ವ್ಯೂನು ಎಷ್ಟು ಚೆನ್ನಾಗಿದೆ ಸಾಬರಮತಿ ರಿವರಿಂದು. ಅದನ್ನು ನೀವು ಮುಂದೆ ನೋಡ್ತಾ ಹೋಗ್ರಿ, ಲಾಸ್ಟ್ವರೆಗೂ ನೋಡಿರಿ. ಯಾರು ಹೊಸದಾಗಿ ಬಂದಿದ್ದೀರಾ ನನ್ನ ಚಾನಲ್ಲಿಗೆ ಫಸ್ಟ್ ಟೈಮು, ವಿಡಿಯೋ ಫುಲ್ಲು ನೋಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ. ನಾವು ಸ್ವಲ್ಪ ಕೈಟೆಲ್ಲ ಹಾರಿಸಿದ್ವಿ, ಎಂಜಾಯ್ ಮಾಡಿದ್ವಿ. ಸ್ವಲ್ಪನೇ, ನಮಗೇನಷ್ಟು ಬರ್ತಾ ಇರಲಿಲ್ಲ. ಆದರೆ ಜೆಂಟ್ಸ್ ಎಲ್ಲ ಕೈಟ್ ಹಾರಿಸ್ತಾಯಿದ್ರು. ಅದು ಮಾಂಜ ಅಂತ ಇರುತ್ತಲ್ವ, ಅದು ಸ್ವಲ್ಪ ಶಾರ್ಪ್ ಇರುತ್ತಂತೆ. ಅಂದರೆ ಗಾಜಿನ ಚೂರಿಂದ ಅದು ಮಾಡಿದ್ದನ್ನು ಮಾಂಜ ಇರುತ್ತಂತೆ. ಕೈಯೆಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಭಾಳ ಡೇಂಜರು. ನೋಡಿ ಈ ಗ್ರೌಂಡಲ್ಲೇ ಕೈಟ್ ಹಾರಿಸ್ತಾಯಿದ್ರು. ಆದರೆ ಅದು ಈಗೆಲ್ಲ ಖಾಲಿಯಾಗಿತ್ತು. ತುಂಬ ದೊಡ್ಡ ಗ್ರೌಂಡು ಫ್ರೆಂಡ್ಸ್. ಸಾಬರಮತಿ ರಿವರ್ ನೋಡಿ ಎಷ್ಟು ಚೆನ್ನಾಗಿದೆ.
ನೈಟ್ ವ್ಯೂ ಏನು ಚೆನ್ನಾಗಿರುತ್ತೆ, ಲೈಟಿಂದ ಭಾಳ ಚೆನ್ನಾಗಿ ಕಾಣಿಸ್ತಾಯಿತ್ತು. ಪ್ರತಿಯೊಂದು ನಿಮಿಷಕ್ಕೆ ಒಂದೊಂದು ಏರೋಪ್ಲೇನ್ ಹೋಗ್ತಾಯಿತ್ತು. ನಮಗೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಅದು ಲೈಟಿಂಗಲ್ಲಿ. ಒಂಥರ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಕೈಟ್ ಹಾರಿಸುವಾಗ ನಮಗೆ ಹಾರಿಸ್ಲಿಕ್ಕೆ ಚೆಂದ, ಅದೇ ಪಕ್ಷಿಗಳಿಗೆ ತುಂಬ ಅಪಾಯ ಅಂತ ಒಂಥರ ಬೇಜಾರನೂ ಆಗುತ್ತೆ. ಅಯ್ಯೋ ಇಷ್ಟೆಲ್ಲ ಪಕ್ಷಿಗಳು ಸಿಕ್ಕೊಂಡು ಬಿಡ್ತಾವೇನೋ ಅಂತ. ಅದು ಆ ಗಾಜಿನ ಚೂರಿಂದ ಮಾಡಿರೋದಂತೆ, ಅದು ಮಾಂಜ ಅಂತ ಹೇಳ್ತಾರಲ್ವ ಅದು. ನೋಡಿ ಏರೋಪ್ಲೇನ್ ಒಂದು ಹೋಗ್ತಾ ಇದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನನ್ನ ಈ ವಿಡಿಯೋ ಕೈಟ್ ಫೆಸ್ಟಿವಲಿಂದು ಗುಜರಾತಲ್ಲಿ ಈ ಥರನೇ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ನೋಡಿದೆ, ತುಂಬ ಇಷ್ಟ ಆಯಿತು ನನಗೆ. ನೋಡಿ ಇದೆಲ್ಲ ನೈಟ್ ವ್ಯೂ, ತುಂಬ ಚೆನ್ನಾಗಿ ಡೆಕೋರೇಷನ್ನು ಮಾಡಿದರು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ. ಇದನ್ನು ಲಾಸ್ಟ್ವರೆಗೂ ನೋಡಿ, ಫುಲ್ ನೋಡಿ ಎಂಜಾಯ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.